ರಾಜ್ಯ ಕಾಂಗ್ರೆಸ್ ಅಲ್ಲಿ ಈಗ ನಾಯಕತ್ವ ಬದಲಾವಣೆ ವಿಚಾರ ತೀವ್ರ ಸದ್ದು ಮಾಡ್ತಾ ಇದೆ. ಮುಂದಿನ ಚುನಾವಣೆಗೆ ತಮ್ಮದೇ ನಾಯಕತ್ವ ಅಂತ ಡಿಕೆ ಶಿವಕುಮಾರ್ ಬಿಟ್ಟಿರುವಂತ ಬಾಣ ಅಲ್ಲೋಲ ಕಲ್ಲೋಲ ಉಂಟು ಮಾಡ್ತಿದೆ. ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಟಾರ್ಗೆಟ್ ಮಾಡಿ ಈ ಮಾತನ್ನ ಡಿಕೆಶಿ ಹೇಳಿದಾರಂತೆ. 2028ಕ್ಕೆ ಸಿಎಂ ಸ್ಥಾನಕ್ಕೆ ಕ್ಲೈಮ್ ಮಾಡ್ತೀನಿ ಅಂತಿದ್ದ ಸಾಹುಕಾರ್ ವಿರುದ್ಧ ಡಿಕೆ ಶಿವಕುಮಾರ್ ಸೆಡ್ಡು ಹೊಡೆದಂತಿದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಎರಡು 2028ರ ಗದ್ದುಗೆಗಾಗಿ ಈಗಲೇ ಶುರುವಾಯಿತು ಫೈಟ್. ಟ್ರಬಲ್ ಶೂಟರ್ ಟಾರ್ಗೆಟ್ ಬೆಳಗಾವಿ ಸಾಹುಕಾರ್. ರಾಜ್ಯ ಕಾಂಗ್ರೆಸ್ನಲ್ಲಿನ ಗದ್ದುಗೆ ಗುದ್ದಾಟ ಬೂದಿ ಮುಚ್ಚಿದ ಕೆಂಡದಂತೆ ಹಾಗೆ ಇದೆ. 2028ರ ಪಟ್ಟಕ್ಕಾಗಿ ಈಗಲೇ ಡಿಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಫೈಟ್ ಜೋರಾಗೋ ಸಾಧ್ಯತೆ ಎದ್ದು ಕಾಣ್ತಾ ಇದೆ. ಪವರ್ ಶೇರಿಂಗ್ ಬಳಿಕ ನಾಯಕತ್ವದ ಬಗ್ಗೆ ಡಿಕೆಶಿ ಬಾಣ ಬಿಟ್ಟಿದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ಚರ್ಚೆ ಹುಟ್ಟು ಹಾಕಿದೆ. ಮುಂದಿನ ಎಲೆಕ್ಷನ್ ನನ್ನ ನಾಯಕತ್ವದಲ್ಲೇ ನಡೆಯುತ್ತೆ. ಇನ್ನು 8 ರಿಂದ 10 ವರ್ಷ ನಾನು ಗಟ್ಟಿಯಾಗಿರ್ತೇನೆ ಅಂತ ಡಿಕೆ ಶಿವಕುಮಾರ್ ಸ್ಫೋಟಕ ಮಾತುಗಳನ್ನಾಡಿದ್ದಾರೆ. ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ ನನ್ನ ಲೀಡರ್ಶಿಪ್ ಅಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಯೋಗಿಸಿ ನಾನು ಬಿಟ್ಟು ಹೋಗೋದಿಲ್ಲ. ಇನ್ನೊಂದು 8 ವರ್ಷ ಗಟ್ಟಿಯಾಗಿರ್ತೀನಿ, ನನ್ನ ಆರೋಗ್ಯ ಗಟ್ಟಿಯಾಗಿರ್ತೀನಿ. ನಿಮ್ಮ ನನ್ನ ನಂಬಿಕೆ ಸ್ಟಾರ್ಟಿಂಗ್ ಏನು ಹೇಳಿದೆ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ. ಈ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾತನಾಡಿ ಸಿಎಂ ರೇಸ್ನಲ್ಲಿ ಡಿಕೆ ಶಿವಕುಮಾರ್ ಅವರು ಇವಾಗಲ್ಲ, ಮೊದಲಿನಿಂದಲೂ ರೇಸ್ನಲ್ಲಿದ್ದಾರೆ. ಇದಕ್ಕೆಲ್ಲ ವರಿಷ್ಠರು ನಿರ್ಧಾರ ತಗೋಬೇಕು, ಸಮಯಕ್ಕಾಗಿ ಕಾಯಬೇಕು, ಕಾದು ನೋಡೋಣ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಕೆಪಿಸಿಸಿ ನೇಮಿಸುವಂತ ಅಧಿಕಾರ ನಮಗಿಲ್ಲ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಅದು ಸಮಯ ಬಂದಾಗ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅವಕಾಶ ಇಲ್ಲ, ಚರ್ಚೆನೇ ಇಲ್ಲ. ಅದಿನ್ನು ಅದ್ರ ಬಗ್ಗೆ ಚರ್ಚೆ ಬಂದಾಗ ಚರ್ಚೆ ಮಾಡೋಣ. ಈಗ ಚರ್ಚೆ ಅಂತ ಇಲ್ಲ. ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯದಲ್ಲಿ ಪ್ರದೇಶ ಕಾಂಗ್ರೆಸ್ ಬದಲಾವಣೆ ಆಗಿದೆ. ಬೇರೆ ನೇಮಕ ಮಾಡಿದ್ರೆ ಕರ್ನಾಟಕದಲ್ಲಿ ಮಾಡುವ ಪ್ರಸ್ತಾಪ ಆಗಿದೆ. ಖರ್ಗೆ ಅವರು ಅವ್ರು ಹೇಳಿದಾರಂತ ಅದ್ರ ಬಗ್ಗೆ ಆಕ್ಷನ್ ತಗೋತಾರ ಅವರು. ಬಜೆಟ್ ನಂತರ ಮಾರ್ಚ್ ತಿಂಗಳಲ್ಲೇ ಸಂಪುಟ ಸರ್ಜರಿ. ಕ್ಯಾಬಿನೆಟ್ ಸರ್ಜರಿಗೆ ಸಿದ್ಧರಾಗುವಂತೆ ಸಿಎಂಗೆ ಹೈ ಮಾಹಿತಿ. ಇನ್ನು ದಲಿತ ಸಚಿವರ ದೆಹಲಿ ದಂಡಯಾತ್ರೆ ಬಳಿಕ ಡಿಕೆ ಶಿವಕುಮಾರ್ ಫುಲ್ ಅಲರ್ಟ್ ಆಗಿದ್ದಾರೆ. ಪರಮೇಶ್ವರ್, ಮಹದೇವಪ್ಪ, ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ ಚಟುವಟಿಕೆಗಳ ಮೇಲೆ ಹೆಚ್ಚು ನಿಗಾ ಇಟ್ಟಿದ್ದಾರೆ. ತಮ್ಮ ವಿರುದ್ಧ ಹೈಕಮಾಂಡ್ಗೆ ಕಂಪ್ಲೇಂಟ್ ಕೊಟ್ಟ ಬಳಿಕ ಸಿಎಂ ಆಪ್ತ ಸಚಿವ ವಿರುದ್ಧ ಡಿಕೆ ಶಿವಕುಮಾರ್ ಬಹಿರಂಗವಾಗಿ ಅಖಾಡಕ್ಕೆ ಇಳಿದಿದ್ದು ಒಂದಾದ ಮೇಲೊಂದು ಹೊಸ ದಾಳ ಉರುಳಿಸುತ್ತಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ, ಸಿಎಂ ಬದಲಾವಣೆ, ನಾಯಕತ್ವ ಬದಲಾವಣೆ, ಸಂಪುಟ ಪುನರ್ರಚನೆ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಒತ್ತಾಯ ಏನಂದ್ರೆ ಬೆಂಗಳೂರು ಉಸ್ತುವಾರಿ ಸಚಿವರಾದ್ರೆ ಒಳ್ಳೇದು, ಹೊರಗಿನ ಬಂದವರಿಗೆ ನಾನೇ ಮನೆ ಹೇಳಿದ್ದಲ್ಲ. ಈಗ ಬಿಜೆಪಿ ವಿರೋಧರಲ್ಲೂ ಅಷ್ಟು ಅವರೂ ಕೊಡಲಿಲ್ಲ. ನಿಮ್ಮಲ್ಲೂ ಹಂಗೆ ಆಗಿದೆ. ಸಂಪುಟ ವಿಸ್ತರಣೆ ಮಾಡುತ್ತಂತಲ್ಲ, ಬಜೆಟ್ ಅಧಿವೇಶನ ಆದ ಬಳಿಕ ಸಂಪುಟ ವಿಸ್ತರಣೆ ಆಗುತ್ತಂತಲ್ಲ, ಉಸ್ತುವಾರಿ ಖಾತೆ ಬೆಂಗಳೂರಲ್ಲಿ ಕೇಳ್ತಿಲ್ಲ ಸರ್. ನಾನು ಯಾವುದು ಕೇಳಕ್ಕಾಗಲ್ಲ. ಒಟ್ನಲ್ಲಿ ಹೈಕಮಾಂಡ್ ಜೊತೆ ಡಿಕೆ ಶಿವಕುಮಾರ್ ಉತ್ತಮ ಒಡನಾಟ ಹೊಂದಿದ್ದಾರೆ. ಇನ್ನು ಸಿಎಂ ಹಾಗೂ ಆಪ್ತರ ಬಗ್ಗೆ ಆಗಿಂದಾಗ್ಲೇ ರಿಪೋರ್ಟ್ ಅನ್ನ ತಲುಪಿಸ್ತಾ ಇರ್ತಾರೆ. ತಮ್ಮ ವಿರುದ್ಧ ಮಾತನಾಡ್ತಿದ್ದ ಕೆಎನ್ ರಾಜಣ್ಣಗೆ ಖರ್ಗೆಯಿಂದ ವಾರ್ನ್ ಮಾಡಿಸಿ ಬಾಯಿ ಮುಚ್ಚಿಸಿದ್ದಾರೆ. ಸತೀಶ್ ಜಾರಕಿಹೊಳಿಗೂ ಮೂಗುದಾರ ಹಾಕಿಸಿದ್ದು ಈಗ ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಡ ಹಾಕಿ ಮೇಲುಗೈ ಸಾಧಿಸಲು ಡಿಕೆಶಿ ತಂತ್ರ ರೂಪಿಸಿದ್ದಾರೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.